ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಆಧಾರಿತ ದೃಢೀಕರಣ ಕಡ್ಡಾಯ ಯಾವುದಕ್ಕೆ? ಇದು ಯಾವ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್. ಇನ್ಮೇಲೆ ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ನಡೆಸುವಂತಹ, ಮೊದಲು KSOU ನಡೆಸ್ತಾ ಇತ್ತು, ಈಗ KEA ನಡೆಸುವಂಥ ಅಧಿಕೃತವಾದಂತಹ KSET. ಯಾವುದು? KSET. ಹಾಗಾಗಿ ಈ KSET ಅಧಿಸೂಚನೆ ಆಲ್ರೆಡಿ ಬಿಡುಗಡೆ ಮಾಡಿದ್ದು. ಯಾವಾಗ ಮಾಡಿದ್ದಾರೆ ಅಂದರೆ ಅಕ್ಟೋಬರಲ್ಲಿ ಪರೀಕ್ಷೆ ನಡೀತಿದೆ. ಈ ಬಾರಿ ಅರ್ಜಿ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖ ಬದಲಾವಣೆ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಅಭ್ಯರ್ಥಿಗಳಿಗೆ ಆಧಾರಿತ ದೃಢೀಕರಣ ಕಡ್ಡಾಯ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಅಭ್ಯರ್ಥಿಗಳಿಗೆ ಆಧಾರಿತ ದೃಢೀಕರಣ ಕಡ್ಡಾಯ ಈ ಸಾರಿ. ಇದರ ಉದ್ದೇಶ ಏನಪ್ಪ ಅಂದರೆ, ನಕಲಿ ಅಭ್ಯರ್ಥಿಗಳನ್ನು ತಡೆಯುವಂತಹ ಒಂದು ಉದ್ದೇಶಗೋಸ್ಕರ ಏನು ಮಾಡಿದೆ, ಆಧಾರಿತ ದೃಢೀಕರಣ ಕಡ್ಡಾಯವಾಗಿದೆ. ಮತ್ತು ಪರೀಕ್ಷಾ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿಡುವುದಾಗಿದೆ. ಅಭ್ಯರ್ಥಿಯ ಗುರುತನ್ನು ಯಾವ ರೀತಿ ಇದಾಗ್ತದಂದರೆ, UIDAI ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ, ಇದು ಡೇಟಾಬೇಸ್ನೊಂದಿಗೆ ಪರಿಶೀಲಿಸುವಂತಹ ವಿಧಾನವನ್ನು ಈ ಒಂದು KSET, ಈ ಸಾರಿ ನಡೆಯುವಂಥ KSETಗೆ ಅಪ್ಲೈ ಆಗುತ್ತೆ. ನೆನ್ಪಿಟ್ಕೊಳ್ರಿ. ಹಾಗಾಗಿ ಆಧಾರ್ ಕಾರ್ಡ್ ದೃಢೀಕರಣ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, 2026 ಒಂದು KSET ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅಭ್ಯರ್ಥಿ ಹೆಸರು ಮತ್ತು ಜನ್ಮ ದಿನಾಂಕವು ಆಧಾರ್ ಕಾರ್ಡ್ ಮಾಹಿತಿಗೆ ಸರಿಯಾಗಿ ಹೊಂದಿಕೆ ಆಗಬೇಕು. OTP ಪಡೀಲಿಕ್ಕೆ ಆಧಾರ್ ಕಾರ್ಡ್ಗೆ ಸಕ್ರಿಯ ಮೊಬೈಲ್ ಸಂಖ್ಯೆ ನಿಮಗೆ ಲಿಂಕ್ ಇರಬೇಕು. ಅಂದರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಒಳಗಡೆ ನಿಮ್ಮ ನಂಬರ್ ಲಿಂಕ್ ಇರಬೇಕು. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿರುವಂತಹ ನಿಮ್ಮ ಡಾಕ್ಯುಮೆಂಟ್ಸ್ SLC ಅಥವಾ PUC ಒಳಗಡೆ ಇರುವಂತಹ ಒಂದು ಯಾವುದು ಅಭ್ಯರ್ಥಿಯ ಒಂದು ಜನ್ಮ ದಿನಾಂಕ ಮತ್ತು ಹೆಸರು ಎರಡೂ ಒಟ್ಟಿಗೆ ಟ್ಯಾಲಿ ಆಗ್ತದೆ, ಅಲ್ಲಿ ಸ್ಕ್ಯಾನ್ ಆಗುತ್ತೆ. ನೀವು ಕರೆಕ್ಟಾಗಿ ಸ್ಕ್ಯಾನ್ ಆಗುವ ರೀತಿಯಲ್ಲಿ ಕರೆಕ್ಟಾಗಿ ಆಧಾರ್ ಕಾರ್ಡ್ದಲ್ಲಿ ಇದ್ದಂಗೆ ನಿಮ್ಮ ಸರ್ಟಿಫಿಕೇಟ್ ಇದ್ದಂಗೆ ಎರಡೂ ಸೇಮ್ ಇರಬೇಕು. ಆಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಒಂದು ವೇಳೆ ಏನಾದರೂ ಇಲ್ಲ ಆಗಿದ್ದರೆ ಈಗಲೇ ಅದನ್ನು ಸರಿ ಮಾಡಿಕೊಳ್ಳಿ. ಯಾಕಂದರೆ ಇಲ್ಲ ಆದರೆ 2026ರಲ್ಲಿ ನೋಟಿಫಿಕೇಶನ್ ಬಿಟ್ಟಂಥ ಸಮಯದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗಲೇ ಇದನ್ನು ಸರಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.